ನೀನು ತುಂಬ ಪ್ರಾಂಪ್ಟೇ ಇರ್ಬೋದು, ನಿನ್ನ ಲವ್ ಪವಿತ್ರವಾದದ್ದೇ ಇರ್ಬೋದು, ಆದ್ರೆ ನಿನಗೊಂದು ಟೇಸ್ಟ್ ಅಂತ ಬೇಡವಾ? ನೀನು ಲವ್ ಮಾಡಿರೋನಿಗೆ ಏನು ಸ್ಟೇಟಸ್ ಇದೆ? ಅವನೇನಾದರೂ ಫಿಲ್ಮ್ ಸ್ಟಾರಾ, ಬಿಗ್ ಬಿಸ್ನೆಸ್ ಮ್ಯಾಗ್ನೆಟಾ, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರಾ? ವಾಟ್ ಈಸ್ ಈ? ಏನಿದೆ ಅವನ ಹತ್ರ? ಏನು ಕೆಲಸ ಇಲ್ಲದೆ ಬೀದಿ ಬೀದಿ ಸುತ್ತವನ್ನ ಹೋಗಿ ಲವ್ ಮಾಡಿದ್ಯಲ್ಲ, ಅವನು ನಿನಗೆ ಏನು ಕೊಡೋದಕ್ಕೆ ಸಾಧ್ಯ? ಶೇಮ್, ಶೇಮ್ ಆನ್ ಯುವರ್ ಪಾರ್ಟ್. ಶಟ್ ಅಪ್ ಮಿಸ್ಟರ್ ಕಮಲ್. ನೋಡಿ, ನಿಮ್ಮ ಆಸ್ತಿ ಅಂತಸ್ತನ್ನ ನೀವೇ ಇಟ್ಕೊಳ್ಳಿ. ರಘುಗೆ ನನಗೆ ಕೊಡಕ್ಕೆ ಬೇಕಾದಷ್ಟು ಪ್ರೀತಿ ಇದೆ. ಅವನು ನನಗೋಸ್ಕರ ಪ್ರಾಣನೇ ಕೊಡ್ತಾನೆ. ನನಗಷ್ಟು ಸಾಕು. ನಿಮ್ಮ ತಂದೆ ನನ್ನ ಅಣ್ಣಂಗೆ ಕೆಲಸ ಕೊಟ್ಟಿದ್ದಾರೆ. ಕೆಲಸದ ಹಂಗಲ್ಲಿ ನಾವು ಅನ್ನ ತಿಂತಾ ಇದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ದಿವಸ ಸತ್ಯನ ಎದೆಲ್ ಬಚ್ಚಿಟ್ಕೊಂಡು ಸಹಿಸ್ಕೊಂಡಿದ್ದೀನಿ. ಆದರೆ ಇನ್ನು ಒಂದೇ ಒಂದ್ಸಲ ರಘು ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ ಕಮಲ್. ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ? ಮದುವೆ ಫಿಕ್ಸ್ ಆಗೋಕ್ಕಿಂತ ಮುಂಚೆ ಈ ವಿಷಯ ಎಲ್ಲ ಗೊತ್ತಾಗಿದ್ದೀರಾ ಯಾವುದೋ ಹೂಳ ಥರ ಬಿಟ್ಬಿಡ್ತೈತೆ. ಆದರೆ ಈಗಂತೂ ನಿನ್ನ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಪ್ರೇಮಿ ಬಂದು ಕೈ ಮುಗಿದು ಮಂಡಿ ಊರ್ಕೊಂಡು ಬೇಡ್ಕೊಂಡ್ರು ನಾನು ನಿನ್ನ ಬಿಟ್ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅಲ್ಲ, ಯಾವ ಧೈರ್ಯದ ಮೇಲೆ ನೀನು ಅವನ ನನ್ನ ಹತ್ರ ಕಳಿಸ್ದೆ? ಇದು ನನ್ನ ಅಂತಸ್ತಿನ ಪ್ರಶ್ನೆ, ಸೋಷಿಯಲ್ ಸ್ಟೇಟಸ್ನ ಪ್ರಶ್ನೆ. ನಮ್ಮಪ್ಪ ನಂಗಲ್ಲಿರೋ ಕೆಲಸಗಾರನ ತಂಗಿ ನನ್ನ ರಿಜೆಕ್ಟ್ ಮಾಡೋದು ಅಂದರೆ ಏನರ್ಥ? ನನ್ನ ಮರ್ಯಾದೆ ಏನಾಗಬೇಡ. ಈಗಾಗಲೇ ನನ್ನ ಮದುವೆ ಬಗ್ಗೆ ಫ್ರೆಂಡ್ ಸರ್ಕಲ್ಗೆ, ಎಂಟೈರ್ ಫ್ಯಾಮಿಲಿ ಗೊತ್ತಾಗಿದೆ. ಈಗಂತೂ ನಿನ್ನ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲದೆ ಇದ್ರು ನಿಮ್ಮನ್ನ ಒಬ್ರು ಒಳ್ಳೆ ಫ್ರೆಂಡ್ ಅಂತ ಭಾವಿಸಿದ್ದೆ. ಆದರೆ ನೀವೆಷ್ಟು ಚೀಪಾಗಿ ನಡ್ಕೊಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಕಮಲ್. ನಾನಲ್ಲ ಚೀಪಾಗಿ ನಡ್ಕೊಳ್ತಿರೋದು. ರಘು ಅನ್ನೋ ಚೀಪ್ ಮನುಷ್ಯ ಟೋಟಲಿ ನಿನ್ನ ಬ್ರೈನ್ ವಾಶ್ ಮಾಡಿದ್ದಾನೆ. ಯಾರೇನೇ ಹೇಳಿದ್ರು ಈ ಮದುವೆ ನಡೆದೇ ನಡೆಯುತ್ತೆ. ಒಂದು ಮಾತು ನೆನ್ಪಿಡ್ಕೋ, ನಮ್ಮಿಬ್ರು ಮದುವೆ ಜೊತೆಗೆ ಆ ರಘು ನೆನಪು ಕೂಡ ಸುಟ್ಟೋಗ್ಬೇಕು. ಇಲ್ಲ ಅಂದರೆ ನಾವು ತುಂಬ ಕೆಟ್ಟವನಾಗಬೇಕಾಗುತ್ತೆ. ಓಹೋ, ನೀವು ನನ್ನ ಅಣ್ಣಂದಿರ ಥರನೇ ಮಾತಾಡ್ತಾ ಇದ್ದೀರಾ? ನೀವು ಗಂಡಸರೆಲ್ಲ ಒಂದೇ ಜಾತಿ. ನನಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ನನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಲ್ಲ? ಎಸ್, ಇದೆಲ್ಲ ನಿನ್ನ ಒಳ್ಳೇದಕ್ಕೆ. ನನಗೆ ಗೊತ್ತಾಗಲಿಲ್ಲ ಲಡ್ಡು ಅಣ್ಣ, ನಾನು ಪುಟ್ಟೋಳಲ್ವಾ, ಜಿಲೇಬಿ ಆಂಟಿಗೆ ಹೆಲ್ಪ್ ಮಾಡಬೇಕು ಅಂತ ಆ ಥರ ಮಾಡಿದೆ ಅಷ್ಟೇ. ನಾನು ಫೂಲ್ ಆಗ್ಬಿಟ್ಟೆ ಲಡ್ಡು ಅಣ್ಣ, ನಾನು ಫೂಲ್ ಆಗ್ಬಿಟ್ಟೆ. ಅತ್ತೆಗೆ ಮೋಸ ಮಾಡಿಬಿಟ್ಟೆ.
ಮುಗಿಸಿಮ್ಮ. ಇನ್ನೂ ಮುಗಿಸಿಲ್ವನಯ್ಯ ನೀನು? ಗಂಡು ಕಡೆಯವರು ನೆಂಟಲ್ಲ ಬರಕ್ ಶುರು ಆಯ್ತು. ಶ್ವಾಸ ಶ್ವಾಸ ಏನಣ್ಣ? ನೋಡು, ಮಾಲ್ದವ್ರಿಗೆ ಬೇಗನೆ ಬರೋದಕ್ಕೆ ಹೇಳು. ಆಮೇಲೆ ಶಾಮಿಯಾನ ಅಷ್ಟು ರಾತ್ರಿ ಹಾಕ್ಬಿಡ್ಲಿ, ಬೆಳಿಗ್ಗೆ ಬಂದು ಹಾಕ್ತಾ ಕೂತ್ಕೊಳ್ಳೋದು ಬೇಡ. ಆಮೇಲೆ ಗಣ್ಣವ್ರು ಎಷ್ಟೊತ್ತು ಬರ್ತಾರೆ ವಿಚಾರಿಸ್ಕೊಂಡು. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ. ಸರಿ, ಅಮ್ಮ ತಿಂಡಿ ರೆಡಿ ಆಯ್ತಾ ಅಂತ ಕೇಳ್ತಾ ಇದ್ಲು, ಹೋಗಿ ನೋಡ್ಕೊಂಬರ್ತೀನ. ಸರಿ. ನರಹರಿ, ಚಿಕ್ಕಪ್ಪ ಚೆನ್ನಾಗಿದ್ದೀರಾ? ಕರೆಕ್ಟ್ ಟೈಮ್ ಆಯ್ತಾ ಟ್ರೈನು? ಅಮ್ಮ, ವಾಸಂತಿ ಯಾರು ಬಂದ್ಯಾರ ನೋಡು. ಎಲ್ಲಿ ಅಮ್ಮ? ಅಯ್ಯೋ ದಾದಾ, ಹೇಗಿದೆಯಾ? ಚೆನ್ನಾಗಿದ್ದೀರಾ? ಹೇಗಿದ್ದೀಕ? ಎಲ್ಲಾರು ನೋಡಿ ತುಂಬಾ ಸಂತೋಷ ಆಯ್ತು. ನಾ ಚೆನ್ನಾಗಿದ್ದೀನಿ. ನಾವು ತುಂಬಾ ಚೆನ್ನಾಗಿದ್ದೀವಿ. ಮತ್ತೆ ಮದುವೆ ಆದ್ಮೇಲೆ ಈ ಕಡೆ ಬರಲೇ ಇಲ್ಲ? ಸಾರಿ ಕಣ, ತಕ್ಷಣ ಹರಿಯಾಣಕ್ಕೆ ಟ್ರಾನ್ಸ್ಫರ್ ಆಗೋಯ್ತು. ಸೊ ಇವಾಗೇ ಈ ಕಡೆ ಬರ್ತಾ ಇರೋದು. ಏನ್ ಚಿಕ್ಕಮ್ಮ ನೀವು ಗಣ್ಣವ್ರ ಹತ್ರ ಇವಾಗ ಬರ್ತಾ ಇದೀರಲ್ಲ? 4 ದಿವಸ ಮುಂಚೆ ಬಂದು ಮದುವೆ ಮೇಲೆ ಓಡಾಡ್ಬೇಕು ತಾನೆ? ನಾ ಬರೋದು ಯಾಕಪ್ಪ? ನೀ ಅರ್ಜೆಂಟ್ ಮದುವೆ ಫಿಕ್ಸ್ ಮಾಡಿದ್ರ ನಾವು ಮನೆ ತಾನೇ ನೀ ಫೋನ್ ಮಾಡಿದ್ದು. ಹೌದು, ಎಲ್ಲ ತುಂಬಾ ಬೇಗ ಫಿಕ್ಸ್ ಆಗೋಯ್ತು. ಅದಕ್ಕೆ ಇರ್ಲಿ ಬಿಡಮ್ಮ, ಒಳ್ಳೆ ಸಂಬಂಧನೇ ಹುಡುಕಿದೀಯಾ. ಪರವಾಗಿಲ್ಲ ನರಾರಿ, ಸಾಕ್ಷಿ ಸೆಲೆಕ್ಷನ್ ಚೆನ್ನಾಗಿದೆ. ಅಯ್ಯೋ, ಎಲ್ಲಾದ್ನೂ ಕೆಳಗ್ ಬೇಯಿಸ್ಬಿಟ್ನಲ್ಲಪ್ಪ. ಏನ್ ಮಾಡೋದೀಗ? ಹಾ, ಎಲ್ಲಾದ್ನೂ ನಾನೇ ಎತ್ತಿಟ್ಬಿಡ್ತೀನಿ.